ಹಲೋ ವಿದ್ಯಾರ್ಥಿಗಳೇ, ಜೀವಕ್ರಿಯೆ ಪಾಠದ 5 ಅಂಕದ ಪ್ರಶ್ನೆಯನ್ನು ಈ ಒಂದು ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಈಗಾಗಲೇ 1 ಅಂಕದ ಬಹು ಆಯ್ಕೆ ಪ್ರಶ್ನೆ ಆಗಿರ್ಬೋದು, 2 ಅಂಕದ ಪ್ರಶ್ನೆಗಳು, 3 ಅಂಕದ ಮತ್ತು 4 ಅಂಕದ ಪ್ರಶ್ನೆಗಳು ಜೀವಕ್ರಿಯೆಗಳ ಪಾಠದ ನಾವು ಡಿಸ್ಕಸ್ ಮಾಡಿದ್ದೀವಿ. ಈ ಒಂದು ವಿಡಿಯೋದಲ್ಲಿ 5 ಅಂಕದ ಪ್ರಶ್ನೆ ಒಂದೇ ಪ್ರಶ್ನೆ ಆಗಿದೆ. 99ನೇ ಪ್ರಶ್ನೆ ಇದು ಜೀವಕ್ರಿಯೆ ಪಾಠದ. ಪ್ರಶ್ನೆ 1. ವಾಯುವಿಕ ಉಸಿರಾಟದಲ್ಲಿ ಗ್ಲೂಕೋಸ್ ಹೇಗೆ ಶಕ್ತಿಯ ಅನುಗುಣವಾಗಿ ಪರಿವರ್ತನೆಯಾಗುತ್ತದೆ? ಉಸಿರಾಟ ಪ್ರಕ್ರಿಯೆಯಲ್ಲಿ ಗಾಳಿಗೂಡುಗಳ ಪಾತ್ರವೇನು? 2ನೇ ಪ್ರಶ್ನೆ, ಸಸ್ಯಗಳಲ್ಲಿ ಕಂಡುಬರುವ ವಿವಿಧ ವಿಸರ್ಜನಾ ತಂತ್ರಗಳು ಯಾವುವು? 2024ರಲ್ಲಿ ಕೇಳಿರುವ ಪ್ರಶ್ನೆ ಇದು. ಉತ್ತರ ನೋಡಿ, 5 ಅಂಕದ ಪ್ರಶ್ನೆಯ ಉತ್ತರ. ಪ್ರಶ್ನೆ 1. ಕೋಶದ್ರವ್ಯದಲ್ಲಿ 6 ಕಾರ್ಬನ್ ಅಣು ಗ್ಲೂಕೋಸ್ನ 3 ಕಾರ್ಬನ್ ಅಣುವಿನ ಪೈರುವೇಟ್ ಆಗಿ ವಿಭಜಿಸುವುದು. ಮೈಟೊಕಾಂಡ್ರಿಯಾದಲ್ಲಿ ಪೈರುವೇಟ್ ವಿಭಜಿಸಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಉಂಟು ಮಾಡುತ್ತದೆ. ಉಸಿರಾಟದ ಸಮಯದಲ್ಲಿ ಬಿಡುಗಡೆಯಾಗುವ ಶಕ್ತಿಯನ್ನು ATP ಎಂಬ ಅಣುವನ್ನು ಸಂಶ್ಲೇಷಿಸಲು ಬಳಸಲಾಗುತ್ತದೆ. ಗ್ಲೂಕೋಸ್ ಕೋಶದ್ರವ್ಯದಲ್ಲಿ ಪೈರುವೇಟ್, ಮೈಟೊಕಾಂಡ್ರಿಯಾ ಮತ್ತು ಕಾರ್ಬನ್ ಡೈಆಕ್ಸೈಡ್, ನೀರು ಮತ್ತು ಶಕ್ತಿ ಉತ್ಪತ್ತಿಯಾಗುತ್ತದೆ. ಗಾಳಿಗೂಡುಗಳು ಗೋಡೆಯ ರಕ್ತನಾಳಗಳ ಜಾಲವನ್ನು ಹೊಂದಿದ್ದು ಅನಿಲಗಳ ವಿನಿಮಯಕ್ಕೆ ಒಂದು ಮೇಲ್ಮೈಯನ್ನು ಒದಗಿಸುತ್ತದೆ. ಇನ್ನು 77ನೇ ಪ್ರಶ್ನೆಯನ್ನು ನೋಡಿ. ಬಿ ಉತ್ತರಕ್ಕಾಗಿ 77ನೇ ಪ್ರಶ್ನೆ ಉತ್ತರ ಆಗಿರುತ್ತದೆ. ಇದು ಒಂದೇ ಒಂದು ಪ್ರಶ್ನೆ ವಿದ್ಯಾರ್ಥಿಗಳೇ, 5 ಅಂಕದ ಪ್ರಶ್ನೆ ಆಗಿರುತ್ತದೆ ಜೀವಕ್ರಿಯೆಗಳು ಪಾಠದ.